ಹಾಕಿದ್ದಾರೆ. ಯಾಕಂದ್ರೆ ಅವರಿಗೆ ಈ ಸರ್ಕಾರಿ ನಿಯಮಗಳ ಬಗ್ಗೆ ಗೊತ್ತೇ ಇಲ್ಲ. ಅಡ್ಡ ಬರೋದು, ಉಳಿದು ವಾಹನಗಳನ್ನು ಓಡಿಸೋದು, ಯಾವುದೇ ತರಹದಂತ ಈ ಸರ್ಕಾರಿ ನಿಯಮಗಳ ಬಗ್ಗೆ ಅರಿವೇ ಗೊತ್ತಿರೋದಿಲ್ಲ ಅವರಿಗೆ. ಹಂಗಾಗಿ ಆಕ್ಸಿಡೆಂಟ್ಗಳು ಆಗ್ತಾ ವರ್ಷ 1.5 2 ಲಕ್ಷ ಜನ ಸಾಕ್ತಿದ್ದಾರೆ ನಮ್ಮ ದೇಶದಲ್ಲಿ. ಆದ ಕಾರಣ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ನಾವು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಸರ್ಕಾರಿ ನಿಯಮಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಅದರ ಬಗ್ಗೆ ಗೊತ್ತಿರಬೇಕು. ಸರ್ಕಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಇದೆ. ದಂಡ ಎಷ್ಟಿದೆ ಅಂದ್ರೆ ಇವಾಗ ಜಾಸ್ತಿ ಮಾಡಿದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ 5 ರೂಪಾಯಿ ದಂಡ ಇದೆ. ಅದು ತಮ್ಮಲ್ಲಿ ಎಲ್ಲರಿಗೂ ಗೊತ್ತಿದೆ. ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು. ಯಾಕಂದ್ರೆ ನಮ್ಮ ಜೀವನ ರಕ್ಷಣೆ ಮಾಡೋದು. ನಮ್ಮ ಹೆಂಗೆ ಇವಾಗ ಮೊಬೈಲ್ಗೆ ಸ್ಕ್ರೀನ್ ಹಾಕ್ತೀವಲ್ಲ ಆ ಥರ ನಮ್ಮ ಜೀವಕ್ಕೆ ರಕ್ಷಣೆ. ಬೈಕ್ ಓಡಿಸುವಾಗ ಹೆಲ್ಮೆಟ್ ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು. ಎಲ್ಲರೂ ಹೆಲ್ಮೆಟ್ ಹಾಕಲಿದ್ದಕ್ಕೆ ಅದಕ್ಕೆ 5 ರೂಪಾಯಿ ದಂಡ ಹಾಕಬೇಕಾಗುತ್ತೆ ನಾವು. ಹಾಗೆ ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಬೇಕು ಕಂಪಲ್ಸರಿ. ಮೊನ್ನೆ ತಾವು ನೋಡಿದ್ರೆ ಅವರ IAS ಅಧಿಕಾರಿ ತಿಳ್ಕೊಂಡ್ರೆ, ಯಾಕಂದ್ರೆ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಸೀಟ್ ಬೆಲ್ಟ್ ಹಾಕಿದ್ರೆ ಏರ್ಬ್ಯಾಗ್ ಓಪನ್ ಆಗಿ ಜೀವ ಉಳಿತಾರೆ. ಅದೇ ತರನಾಗಿ ಕಂಪಲ್ಸರಿ ತಾವೆಲ್ಲರೂ ಹೊಸ ಕಲ್ಯಾಣದ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಸರ್ಕಾರಿ ನಿಯಮಗಳ ಬಗ್ಗೆ ತಮಗೆ ಅರಿವಿರಲಿ, ಅದನ್ನು ಪಾಲಿಸ್ರಿ ಕಟ್ಟುನಿಟ್ಟಾಗಿ. ನಾವು ದಿನೇ ದಿನೇ ಅದರ ಬಗ್ಗೆ ಹೇಳ್ತಾ ಇದ್ದೀವಿ. ಎಲ್ಲರೂ ಪಾಲನೆ ಮಾಡಬೇಕು. ಉಳಿದ ವಾಹನಗಳನ್ನು ಓಡಿಸಬಾರ್ದು. ಉಳಿದ ವಾಹನಗಳು ಓಡಿಸಿದ್ರೆ 10,000 ರೂಪಾಯಿ ದಂಡ ಇದೆ. ಸರ್ಕಾರ ದಂಡದ ದರ ಜಾಸ್ತಿ ಮಾಡಿದೆ. ಯಾಕಂದ್ರೆ ಸರ್ಕಾರಿ ನಿಯಮಗಳು ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸಬೇಕಂತ ಜಾಸ್ತಿ ಮಾಡಿದ್ದಾರೆ. ಆದ್ರೂ ಸಾರ್ವಜನಿಕರು ಇನ್ನೂ ಅದನ್ನ ಅವರ ಬಗ್ಗೆ ಅರಿವೇ ಆಗ್ತಿರಲಿಲ್ಲ. ಅದಕ್ಕೆ ಎಲ್ಲರೂ ಸರ್ಕಾರಿ ನಿಯಮಗಳ ಬಗ್ಗೆ ನಾವು ತಿಳ್ಕೋಬೇಕು, ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಂತ ನಾನು ಹೇಳ್ತೀನಿ.